ನಮಸ್ಕಾರ ಸ್ನೇಹಿತರೆ, ಕನ್ನಡ ಗಾಡ್ ವಿಡಿಯೋಸ್ ಚಾನಲ್ಗೆ ಸ್ವಾಗತ. ಈಗಿನ ಕಾಲದಲ್ಲಿ ಹಬ್ಬ ಹರಿದಿನಗಳು ಮಾಡಿ ಅಂದರೆ ಈಗ ಜನತೆ ಹೇಗೆ ಹೇಳ್ತಾರೆ ಅಂತ ಗೊತ್ತಲ್ಲ ನಿಮಗೆ. ನಮಗೆಲ್ಲಪ್ಪ ಟೈಮ್ ಇದೆ, ಅದರಿಂದ ಮಾಡೋದ್ರಿಂದ ನಮಗೇನಾಗುತ್ತೆ ಅನ್ನೋದೇ ಜಾಸ್ತಿ. ಇಂಥ ಕಾಲದಲ್ಲೂ ಕೂಡ ದಸರಾ ಹಬ್ಬನ ತುಂಬ ಅದ್ಧೂರಿಯಾಗಿ ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಿರ್ತಕ್ಕಂಥ ನಮ್ಮ ಕಸಿನ್ ಮನೇಲಿ ಇದ್ದೀವಿ ನಾವು. ಅವರು ಯಾವ ಥರ ಹಬ್ಬನ ಆಚರಣೆ ಮಾಡ್ತಾರೆ, ಅದರ ವಿಶೇಷತೆಗಳು ಏನು, ಮತ್ತು ಇವ್ರದ್ದು ವಿಶೇಷತೆ ಏನು ಅಂದರೆ ಆ ಗೊಂಬೆಗಳನ್ನೆಲ್ಲ ತೋರಿಸ್ತೀನಿ. ಅದನ್ನು ಅವರು ಅವ್ರ ಕೈಯಲ್ಲೇ ಮಾಡಿರೋದು, ಯಾವುದನ್ನು ಕೂಡ ಕೊಂಡ್ಕೊಂಡ್ಬಂದಿಲ್ಲ. ಅದನ್ನು ನೋಡೋದಕ್ಕೆ ಒಂದು ಡೀಟೇಲಿಂಗು ಯಾವ ಥರ ಇದೆ ಅಂದರೆ ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೋಡೋಣ ಬನ್ನಿ. ಈಗ ನನ್ನ ಜೊತೆ ಈಗ ಐಶ್ವರ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ಕೊಂಡು ಅವ್ರು ಎಷ್ಟು ದಿನದಿಂದ ಮಾಡ್ತಿದ್ದಾರೆ, ಅದ್ರ ಪ್ರಿಪ್ರೇಷನಲ್ಲಿ ಆಗಿರುತ್ತೆ, ಅವುಗಳನ್ನೆಲ್ಲ ಕೇಳೋಣ ಬನ್ನಿ. ನೀವು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನಮಸ್ಕಾರ ಐಶ್ವರ್ಯ ಅವರೇ. ನಮಸ್ತೆ. ಈ ಗೊಂಬೆಗಳನ್ನೆಲ್ಲ ಅದ್ಭುತವಾಗಿ ಮಾಡಿದ್ದೀರಾ. ಇದ್ರದ್ದು ವಿಶೇಷತೆ ಏನು, ಇದ್ರ ಪ್ರಿಪ್ರೇಷನ್ ಹೇಗಿತ್ತು, ಎಷ್ಟು ದಿನ ಆಚರಣೆ ಮಾಡ್ತೀರಾ, ಯಾವ್ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಳಿ. ಶೋರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ಸೊ ಇವಾಗ ನಾವು ನಮ್ಮ ಮನೆಯಲ್ಲಿ ಗೊಂಬೆ ಕೂರಿಸಿದ್ದೀವಿ. ಇದು ಪ್ರತಿಯೊಂದು ನಮ್ಮ ತಾಯಿಯವರು ಕೈಯಲ್ಲಿ ಮಾಡಿರೋ ಡಾಲ್ಸ್, ಹ್ಯಾಂಡ್ ಮೇಡ್ ಡಾಲ್ಸ್. ಪ್ರತಿಯೊಂದು ನಾವು ಯಾವುದೂ ಆಚೆಯಿಂದ ತಂದಿರೋದಲ್ಲ, ಕೈಯಲ್ಲೇ ಅದರದ್ದು ಕಾಸ್ಟ್ಯೂಮ್ ಆಗಲಿ, ಹೂನಾರ ಆಗಲಿ, ಕಿರೀಟ ಎಲ್ಲನೂ ನಾವು ಕೈಯಲ್ಲೇ ಮಾಡಿ ರೆಡಿ ಮಾಡಿ ಇಟ್ಟಿರೋದು. ಸೊ ಈ ಆಚರಣೆ ನಮ್ಮ ತಾತ ಅಜ್ಜಿ ಕಾಲದಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲನೂ ನೋಡಿ ನಾನು ಕಲ್ತ್ಕೋತಿದ್ದೀನಿ ಹೇಗೆ ಹಬ್ಬ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಎಲ್ಲನೂ. ಸೊ ಇವತ್ತು ನಾವು ಕೂರಿಸಿರೋದೆಲ್ಲ ಹ್ಯಾಂಡ್ ಮೇಡ್ ಡಾಲ್ಸ್. ಬನ್ನಿ ವೀಕ್ಷಕರೇ, ಒಂದೊಂದೇ ಗೊಂಬೆಗಳನ್ನ ನೋಡೋಣ. ಕೆಲವೊಂದು ಕತೆಗಳ ರೂಪದಲ್ಲೂ ಕೂಡ ಜೋಡಣೆ ಮಾಡಿದ್ದಾರೆ. ಯಾವ್ಯಾವ ಥರ ಕತೆಗಳಿದೆ, ಯಾವ್ಯಾವ ಥರ ಗೊಂಬೆಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಫಸ್ಟ್ ಕೂರಿಸೋ ಗೊಂಬೆ ಇದು ಪಟ್ಟದ ಗೊಂಬೆ. ಇದು ಯೂಶಲಿ ಮದುವೆಗಳಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಸೊ ಈ ಗೊಂಬೆನೂ ನಮ್ಮ ತಾಯಿಯವರೇ ರೆಡಿ ಮಾಡಿರೋದು, ಅದು ಫಸ್ಟ್ ಕೂರಿಸಿರೋದು. ಇವಾಗ ಈ ಕಾನ್ಸೆಪ್ಟ್ ಕರ್ಣ ಕಾನ್ಸೆಪ್ಟ್ ನಾವು ಮಾಡಿರೋದು. ಇದು ಕರ್ಣ ಹುಟ್ಟಿದ್ದು ಸೂರ್ಯನ ಪುತ್ರ. ಅವರ ನೆಚ್ಚಿನ ಶಿಷ್ಯ ಆಗ್ತಾರೆ. ಪರಶುರಾಮ ಅವ್ರ ಹತ್ರ ಅವರು ಬಿಲ್ವಿದ್ಯೆ ಕಲಿತಾರೆ. ಈಗ ಕರ್ಣ ದುರ್ಯೋಧನನ ತುಂಬ ಆಪ್ತ ಸ್ನೇಹಿತನಾಗಿ ಅವ್ರ ಜೊತೆ ಬೆಳೀತಾರೆ. ಇಲ್ಲಿ ಕರ್ಣ ಹಾಗೂ ಕುಂತಿಯ ಸಂವಾದ ಆಗುತ್ತೆ. ನೀನು ಗೆದ್ದು ಬಾ ಅಂತ ಹಾರೈಸಿ ಪಾಂಡವನ ಕೊಲ್ಬೇಡ ಅಂತ ಹೇಳಿ ತಾಯಿ ಕಳಿಸ್ತಾಳೆ. ಈಗ ಕೌರವರು ಸೋಲಿಗಾಗಿ ಇಂದ್ರನ ಕುತಂತ್ರದಿಂದ ಅವರು ಕರ್ಣಕುಂಡಲವನ್ನೇ ಕೊಡ್ತಾರೆ. ಆನಂತರ ಅವರು ಯುದ್ಧದಲ್ಲಿ ಅವ್ರಿಗೆ ಸೋಲಾಗುತ್ತೆ. ಭೂದೇವಿಯ ಶಾಪದಿಂದ ಕರ್ಣನಿಗೆ ಸೋಲಾಗುತ್ತೆ. ಇಲ್ಲಿ ಕೃಷ್ಣ 3 ವರ ಕೇಳ್ತಾರೆ ಕರ್ಣ ಸಾಯವಾಗ. ಮೊದಲನೇದು, ಮುಂದಿನ ಜನ್ಮದಲ್ಲಿ ಕೃಷ್ಣ ಬಂದು ಕರ್ಣನ ಸ್ಥಾನದಲ್ಲಿ ನೆಲೆಸ್ಬೇಕು ಅನ್ನೋದು ಮೊದಲನೇದು. ಎರಡನೇದು, ಈ ಮುಂದಿನ ಜನ್ಮದಲ್ಲೂ ಅವರು ಎಲ್ಲರಿಗೂ ಸಹಾಯ ಮಾಡ್ತಾ ಇರಬೇಕು ಅನ್ನೋದು. ಮೂರನೇದು, ಕೃಷ್ಣನ ಅಂಗೈಯಲ್ಲಿ ಕರ್ಣನ ಅಂತ್ಯಕ್ರಿಯೆ ಆಗುತ್ತೆ. ಅವರು ದಾನಶೂರ ವೀರ ಕರ್ಣ ಆಗ್ತಾರೆ. ಈಗ ನಾವು ತೋರಿಸ್ತಿರೋ ಕಾನ್ಸೆಪ್ಟು ಕವಿರತ್ನ ಕಾಳಿದಾಸ. ಇಲ್ಲಿ ಮಂತ್ರಿ ಬೀರನ ಹತ್ರ ಬಂದು ರಾಣಿ ಜೊತೆ ಲಗ್ನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಣಿ ಸ್ವಯಂವರದಲ್ಲಿ ಬೀರನ ರಾಣಿ ಒಪ್ಕೋತಾರೆ. ಇಲ್ಲಿ ವಿದ್ಯಾಧರೆ ಹಾಗೂ ಬೀರನ್ಗೆ ಮದುವೆ ಆಗುತ್ತೆ. ಇದು ಮದುವೆ ಕಾನ್ಸೆಪ್ಟ್ ನಾವು ಮಾಡಿರೋದು. ಡ್ಯಾನ್ಸರ್ಸ್ ಇದ್ದಾರೆ, ಅವರಪ್ಪ ಅಮ್ಮ, ಇವರಪ್ಪ ಅಮ್ಮ, ವಾಲಕದವರು ಎಲ್ಲರೂ ಇಲ್ಲಿದ್ದಾರೆ. ಇದು ಬಳೆ ಶಾಸ್ತ್ರ. ಎಸ್, ಅವ್ರ ಮದುವೆ ಆದಮೇಲೆ ರಾಣಿ ವಿದ್ಯಾಧರೆಗೆ ಅವ್ರ ಗಡ್ಡ ಅಂತ ಗೊತ್ತಾದ್ಮೇಲೆ ಮಹಾಕಾಳಿ ಹತ್ರ ಬೇಡ್ಕೊಂಡು ಮಹಾಕಾಳಿ ಪ್ರತ್ಯಕ್ಷ ಆಗಿ ಅವರು ಕವಿರತ್ನ ಕಾಳಿದಾಸ ಆಗ್ತಾರೆ. ಇದು ಕಾಳಿದಾಸ ವಿರಚಿತ ಅಭಿಜ್ಞಾನ ಶಾಕುಂತಲೆ. ಸೊ ಇವಾಗ ನಾವು ತೋರಿಸ್ತಿರೋದು ಸಮುದ್ರ ಮಂಥನ, ಕ್ಷೀರಸಾಗರ ಮಂಥನ. ಈ ಕಡೆ ದೇವತೆಗಳು, ಈ ಕಡೆ ರಾಕ್ಷಸರು ಮಂಥನ ಮಾಡೋದು ನಾವು ತೋರಿಸ್ತಿದ್ವಿ. ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಅಮೃತ ಹಂಚೋದಿದು. ಇದಕ್ಕೆಲ್ಲ ಸಾಕ್ಷಿ ಶಿವ. ಇದು ನೋಡಿ, ಇದು ಅಮ್ಮ ತೋರಿಸ್ತಾ ಇದೀವಲ್ಲ, ಇವರೇ ಆಕ್ಚುಲಿ ಗೊಂಬೆಗಳನ್ನೆಲ್ಲ ಮಾಡಿರೋದು. ತುಂಬ ಡೀಟೇಲಿಂಗ್ ಆಗಿ ನೀಟಾಗೆಲ್ಲ ಮಾಡಿದ್ದಾರೆ. ಇದಕ್ಕೆ ಆಕ್ಚುಲಿ ಏನಂತಂದ್ರೆ ಒಂದು 10 ವರ್ಷ 12 ವರ್ಷದ ಕಲೆಕ್ಷನ್ ಇದು. ಅಂದ್ರೆ ಪ್ರತಿ ವರ್ಷನೂ ಆಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದೊಂದು ಕಾನ್ಸೆಪ್ಟ್ನ. ಇವರ ಅತ್ತೆಯವರು ಇದನ್ನ ಸ್ಟಾರ್ಟ್ ಮಾಡಿದ್ರಂತೆ. ಅವ್ರ ಕಡೆಯಿಂದ ಇವ್ರು ಕಲಿತು ಇವರು ಈಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. ಅದೊಂದು ಖುಷಿ ವಿಚಾರ. ನಾನು ಏನಕ್ಕೆ ಇದು ತುಂಬ ವಿಶೇಷತೆ ಗೊಂಬೆಗಳು ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ.
ಇಲ್ಲಿ ನೇಯ್ದಿರ್ತಕ್ಕಂತಹ ಈ ದಾರ ಇದೆಯಲ್ಲ, ಇದು ಫುಲ್ ಥ್ರೆಡೆಡ್ ದಾರ. ಮತ್ತು ಮಾಡಿರೋ ಗೊಂಬೆಗಳು ಕೂಡ ಯಾವುದೇ ರೀತಿ ಮಣ್ಣನ್ನು ಯೂಸ್ ಮಾಡಿಲ್ಲ ಇದರಲ್ಲಿ. ಎಲ್ಲದೂ ಕೂಡ ಕಾಟನ್ನು ಮತ್ತು ಹುಲ್ಲನ್ನು ಥ್ರೆಡ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥವು ಇವೆಲ್ಲ. ಮತ್ತು ಮೇಲ್ಗಡೆ ಹಾಕಿರೋ ಕಿರೀಟಗಳು ನೋಡಿ ಎಷ್ಟು ಚಿಕ್ಕದಿದೆ, ಅದು ಎಷ್ಟು ನೀಟಾಗಿ ಡೀಟೇಲಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಮತ್ತು ಜ್ಯುವೆಲ್ಸ್ ಇರ್ಬೋದು, ಸರಗಳು ಹಾಕಿರೋದು, ಕೆಲವೊಂದಕ್ಕೆ ಶೂಸ್ಗಳೆಲ್ಲ ಹಾಕಿದ್ದಾರೆ ನೋಡಿ. ಕೊಡಕ್ಕೆ ಹಾಕಿರೋ ಡಿಸೈನ್ ನೋಡಿ ಏನು ಸಖತ್ತಾಗಿದೆ ಅಂತ, ತುಂಬ ನೀಟಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೇ ಹೇಳಿದ್ವಿ ಎಲ್ಲ ತುಂಬ ಸ್ಪೆಷಲ್ ಗೊಂಬೆಗಳಂತ. ಇದು ನಮ್ಮ ಪವರ್ ಸ್ಟಾರ್ ಅಪ್ಪು ಅವರ ವಿಗ್ರಹನ. ಇದನ್ನ ಅವರು ಹೋಮ್ ಮೇಡ್ ಅಲ್ಲ, ಇದು ಆಕ್ಚುಲಿ ಹೊರಗಡೆಯಿಂದ, ಇದೊಂದು ಗೊಂಬೆ ಮಾತ್ರ ಅವರು ಹೊರಗಡೆಯಿಂದ ತಂದಿಟ್ಟಿರೋದು. ತುಂಬಾ ಹೈಲೈಟ್ ಆಗುತ್ತೆ ಇದು, ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದು. ಈಗ ನಾವು ತೋರಿಸ್ತಿರೋ ಕಾನ್ಸೆಪ್ಟ್ ಇದು ಸೀತಮ್ಮ ಅದು ಮೂಗುತಿ ಕಳೆದೋದಾಗ ಆಂಜನೇಯ ಸ್ವಾಮಿ ಅವ್ರ ಬಾಲ ಬಿಟ್ಟು ನದಿಯಲ್ಲಿ ಹುಡುಕಿ ತಂದ್ಕೊಟ್ಟಿರೋ ಮೂಗುತಿ ಅದು. ಇದು ಒಂದು ಕ್ಯೂಟ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಮುತ್ತೆತ್ತರಾಯ ಇವಾಗಲೂ ನಾವು ನೋಡ್ಬೋದು, ಅದರ ದೇವಸ್ಥಾನನೂ ಇದೆ. ಗರ್ಭವತಿ ಆಗಿರುವ ಸುಭದ್ರಾಗೆ ಶ್ರೀಕೃಷ್ಣ ಚಕ್ರವ್ಯೂಹದ ಕತೆ ಹೇಳ್ತಿರೋದು ಇದು. ಅಭಿಮನ್ಯು ಹೊಟ್ಟೆಯಲ್ಲಿದ್ದಾರೆ. ಗರ್ಭ ಸಂಸ್ಕಾರಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಅಭಿಮನ್ಯು ಅವನ ಚಕ್ರವ್ಯೂಹನ ಭೇದಿಸುವುದನ್ನು ತಾಯಿ ಹೊಟ್ಟೆಲಿದ್ದಾಗ ಕಲ್ತಿದ್ದು. ಈಗ ನೀವು ನೋಡ್ತಾ ಇರೋದು ಅಷ್ಟಲಕ್ಷ್ಮಿಯರ ವಿಗ್ರಹಗಳು. ಇವಾಗ ನಾನು ತೋರಿಸ್ತಿರೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ನವರಾತ್ರಿ ಗೊಂಬೆಗಳು. ಇದು ನವಧಾನ್ಯಗಳು. ಮಂಡೆ ಹಾಕಿರೋದು ನಾವು ಆಲ್ರೆಡಿ ಇಷ್ಟು ಉದ್ದ ಬೆಳೆದಿದೆ. ಪ್ರತಿದಿನ ಇದಕ್ಕೆ ನೀರು ಹಾಕಿ ನಾವು ನೋಡ್ಕೋತೀವಿ 9 days ಕೂಡ. ಅಂದ್ರೆ ಇವತ್ತಿಗೆ 6ನೇ ದಿನದ ಮೊಳಕೆಗಳು ನೋಡಿ ಯಾವ ತರ ಬಂದಿದೆ, ಸಸಿಗಳು ತುಂಬಾ ನೀಟಾಗಿ ಬಂದಿದೆ. ಇದು ಬೊಂಬೆ ಕೂರ್ಸೋರು ಪ್ರತಿಯೊಬ್ರು ಈ ತರ ನವಧಾನ್ಯ ಹಾಕ್ತಾರೆ. ಹೌದಾ? ಓಕೆ. ಪೈರ್ ಅಂತ ಕರಿತೀವಿ. ಪೈರು. ರೆಡಿನಾ? ಇದು ನಾವು ಈ ಸರಿ ಮಾಡಿರೋ ಹೊಸದಾಗಿರೋ ಗೊಂಬೆ, ಸೀತಮ್ಮ ಲವಕುಶ ಜೊತೆ ಇರೋ ಗೊಂಬೆ. ಇದು ಒಂಥರ ಫಾರೆಸ್ಟ್ ಥೀಮಲ್ಲಿ ನಾವು ಮಾಡಿದ್ದೀವಿ. ಇದು ರಾಗಿ ಸೋಮವಾರ ಹಾಕಿದ್ದು, ಇವತ್ತು 6ನೇ ದಿನ. ಇಷ್ಟು ಬಂದಿದೆ. ಪ್ರತಿದಿನ ಇದಕ್ಕೆ ನೀರು ಹಾಕಿ ಹಾರೈಕೆ ಮಾಡ್ತೀವಿ. ಜೊತೆಗೆ ಅವರೊಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಅದೇನಂದ್ರೆ ಬೇಕಿಂಗ್ ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದಾರೆ, ಐಶೂಸ್ ಬೇಕಿಂಗ್ ಸ್ಟುಡಿಯೋ ಅಂತ. ಅದರದ್ದು ವಿಶೇಷತೆ ಏನಂದ್ರೆ ಇವರು ಮಾಡೋದೆಲ್ಲ ಎಗ್ಲೆಸ್ ಕೇಕ್ ಮಾಡ್ತಾರೆ. ಮಫಿನ್ಸು, ಕಪ್ ಕೇಕ್ಸು, ಚೀಸ್ ಕೇಕ್ಸ್, ಬ್ರೌನೀಸು, ಕುಕ್ಕೀಸು, ವೆಡ್ಡಿಂಗಿಗೆಲ್ಲ ಮಾಡ್ಕೊಡ್ತಾರೆ. ಐಶೂಸ್ ಬೇಕಿಂಗ್ ಸ್ಟುಡಿಯೋ ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಬೇಕಿಂಗ್ ಒಂದು ನನಗೆ ತುಂಬ ದೊಡ್ಡ ಪ್ಯಾಷನ್ ಆಗಿತ್ತು. ನಾನು ಬೇಕರ್ ಆಗಬೇಕು ಅನ್ನೋದು ತುಂಬ ವರ್ಷಗಳಿಂದ ನನ್ನ ಮೈಂಡಲ್ಲಿತ್ತು. ಸೊ ರೀಸೆಂಟಾಗಿ ನಂಗೆ ಬರ್ತಿತ್ತು ಕೇಕ್ ಮಾಡೋಕ್ಕೆ, ಬಟ್ ಸ್ಟಿಲ್ ನಾನು ಹೋಗಿ ಕಲ್ತ್ಕೊಂಡು ಅದಾದಮೇಲೆ ತುಂಬ ಪ್ರಾಕ್ಟೀಸ್ ಮಾಡಿ ಈಗ ಒಂದು ಪರ್ಫೆಕ್ಟ್ ಕೇಕ್ಸ್ ಬರ್ತಾಯಿದೆ. ನನ್ನ ಸ್ಟುಡಿಯೋ ಬಂದು ಗಿರಿನಗರ್ ಹೊಸಕೆರೆಯಲ್ಲಿ ಮೇನ್ ರೋಡಲ್ಲಿದೆ. ರೀಸೆಂಟಾಗಿ ಓಪನ್ ಮಾಡಿದ್ದು. ಮೊದಲು ನಾನು ಹೋಮ್ ಬೇಕರ್ ಆಗಿದ್ದೆ. ಸೊ ಈಗ ಕಮರ್ಷಿಯಲೈಸ್ ಮಾಡಿದ್ದೀನಿ ಅದನ್ನು. ಸೊ ನಾನು ಆಲ್ ಟೈಪ್ಸ್ ಆಫ್ ಕೇಕ್ಸ್ ಮಾಡ್ತೀನಿ. ಸ್ಮಾಲ್ 500 grams ಕಸ್ಟಮೈಸ್ಡ್ ಕೇಕಿಂದ ಹಿಡಿದು ವೆಡ್ಡಿಂಗ್ ಕೇಕ್ಸ್ವರೆಗೂ ಮಾಡ್ತೀನಿ. ಫಾಂಡೆಂಟ್ ಕೇಕ್ಸ್, ಸೆಮಿ ಫಾಂಡೆಂಟ್ ಕೇಕ್ಸ್, ಯಾವ ಥರ ಪಿಕ್ಚರಲ್ಲಿ ಯಾವ ಥರ ತೋರಿಸ್ತೀರಾ ಸೇಮ್ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆ ಬ್ರೌನೀಸ್, ಕುಕೀಸ್ ಆ್ಯಂಡ್ ಕಪ್ ಕೇಕ್ಸ್, ಮಫಿನ್ಸ್, ಎಲ್ಲ ಥರ ಚಾಕ್ಲೇಟ್ ಬೇಸ್ಡ್, ವೆನಿಲಾ ಬೇಸ್ಡ್ ಎಲ್ಲ ಥರ ಫ್ಲೇವರ್ಸ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಎಲ್ಲ ನಾನು ಕೇಕ್ಸ್ ಮಾಡೋದು ಇಸ್ ಎಗ್ಲೆಸ್, 100% ಎಗ್ಲೆಸ್. ಆ್ಯಂಡ್ ಅದ್ರ ಜೊತೆ ನಾನು ಕಾರ್ಪೊರೇಟ್ ಗಿಫ್ಟಿಂಗ್ ಮಾಡ್ತೀನಿ. ಇಂಡೋರ್ ಪ್ಲಾಂಟ್ಸ್, ರಿಟರ್ನ್ ಗಿಫ್ಟ್ಸ್, ಎಲ್ಲ ಥರ ಒಕೇಶನ್ಸ್ಗೆ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಗಿಫ್ಟಿಂಗ್ಸ್ ಮಾಡ್ತೀನಿ. ನಿಮ್ಮ ಸ್ಟುಡಿಯೋ ಬಗ್ಗೆನೂ ನಮಗೆ ಪರಿಚಯ ಮಾಡಿಕೊಟ್ರಿ. ಖಂಡಿತವಾಗಿ ನಾವು ಕೂಡ ವಿಸಿಟ್ ಮಾಡ್ತೀವಿ. ನಮ್ಮ ವೀಕ್ಷಕರು ಕೂಡ ಅಲ್ಲಿಗೆ ಬಂದೇ ಬರ್ತಾರೆ. ಈ 9 ದಿನಾನು ಈ ಥರ ಗೊಂಬೆಗಳು ಕೂರಿಸಿ ವಿಜಯದಶಮಿ ದಿನ ಕೊನೆ ಸರಿ ಪೂಜೆ ಮಾಡಿ ಈ ಎಲ್ಲ ಗೊಂಬೆಗಳನ್ನು ನಾವು ಏರ್ ಟೈಟ್ ಕವರ್ಸಲ್ಲಿ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಕಾರ್ಟನ್ ಬಾಕ್ಸಲ್ಲಿ ಇಟ್ಟು ನಾವು ಸ್ಟೋರ್ ಮಾಡ್ತೀವಿ. ಇದು ಏನೂ ಆಗಲ್ಲ, ನೆಕ್ಸ್ಟ್ ವರ್ಷ ತೆಗೆದ್ರೂ ಹೀಗೆ ಫ್ರೆಶ್ ಆಗಿ ಸ್ಪೆಷಲ್ ಆಗಿರುತ್ತೆ. ಮಣ್ಣಿನ ಬೊಂಬೆಗಳಾದರೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಬೊಂಬೆಗಳು ಇನ್ನೂ ಹೊಸ ನಾವು ಆ್ಯಡ್ ಮಾಡಿ ಇದ್ರ ಜೊತೆನೇ ಕೂರಿಸ್ತೀವಿ. ಸೊ ನಮ್ಮ ಬ್ಯೂಟಿಫುಲ್ ಗೊಂಬೆ ಮನೇನ ತೋರಿಸಿದ್ದಕ್ಕೆ ವೀಕ್ಷಕರಿಗೆ, ಶ್ರುತಿ ಹಾಗೂ ದರ್ಶನ್ ಅವರಿಗೆ ತುಂಬ ಥ್ಯಾಂಕ್ ಯು. ಧನ್ಯವಾದಗಳು ಐಶ್ವರ್ಯ ಅವರೇ. ನೀಟಾಗಿ ನಮಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ನಮ್ಮ ವೀಕ್ಷಕರಿಗೂ ಕೂಡ ಈ ಹಬ್ಬದ ವಿಶೇಷತೆಗಳೇನು, ಗೊಂಬೆ ವಿಶೇಷತೆ ಏನು, ಯಾವ ಥರ ಮಾಡ್ಬೋದು, ಯಾವ ಥರ ಸೆಕ್ಯೂರ್ ಮಾಡ್ಬೋದು ಅನ್ನೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ಐಶ್ವರ್ಯ ಅವರೇ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಪ್ಯಾಷನ್ ಜೊತೆಗೆ ಈ ನಮ್ಮ ಪರಂಪರೆನ ನಿಜವಾಗ್ಲೂ ಉಳಿಸ್ಕೊಂಡು ಬರ್ತಾ ಇದ್ದೀರಾ.
ಇದನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಮಾಡಬೇಕು, ಹಬ್ಬನ ಆಚರಣೆ ಮಾಡಬೇಕು, ಯಾವ ತರ ಮಾಡಬೇಕು ಅಂತ ಒಂದು ದಾರಿದೀಪ ಅಂತಾನೆ ಹೇಳ್ಬೋದು ಆಕ್ಚುಲಿ. ಯಾಕಂದ್ರೆ ಗೊಂಬೆಗಳನ್ನ ಇಟ್ಟು ಏನೇನು ಕಾನ್ಸೆಪ್ಟ್ಗಳು ಮಾಡ್ಬೋದು ಅಂತ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಈ ಆಚರಣೆ ಮತ್ತೆ ಈ ಗೊಂಬೆಗಳ ಹಬ್ಬದ ಮೂಲಕ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಎಲ್ಲರೂ ಕೂಡ ದಸರಾ ಹಬ್ಬನ ಗೊಂಬೆಗಳನ್ನ ಇಟ್ಟು ಆಚರಣೆ ಮಾಡೋದನ್ನ ನಾವು ಕಲಿತೀವಿ, ನೀವು ಕೂಡ ಕಲೀರಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಜೈ ಭುವನೇಶ್ವರಿ.